ಉಡುಪಿ ಮೂಲದ ಬಸ್ ಕಂಡಕ್ಟರ್ನ ಪುತ್ರ ಈಗ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಪಡೆಯುವ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಅವರ ಪೋಷಕರಿಗೆ ಒಂದು ರೀತಿಯಲ್ಲಿ ಹೆಮ್ಮೆಯನ್ನು ತರಿಸುವಂತ ಕೆಲಸವನ್ನ ಮಾಡಿದ್ದಾನೆ. ಶಂಕರ್ ನಾರಾಯಣದ ಮದರ್ ತೆರೆಸಾ ಮೆಮೋರಿಯಲ್ ಶಾಲೆ ವಿದ್ಯಾರ್ಥಿ ಪ್ರೀತಮ್ ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 625 ಅಂಕ ತೆಗೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಪೋಷಕರಿಗೂ ಕೀರ್ತಿ ತಂದಿದ್ದಾನೆ. ಉಡುಪಿಯಲ್ಲಿ ಬಸ್ ಕಂಡಕ್ಟರ್ ಪುತ್ರ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದು ಪೋಷಕರಿಗೆ, ಶಾಲೆಗೆ, ಎಲ್ಲರಿಗೂ ಕೂಡ ಕೀರ್ತಿಯನ್ನು ತಂದಿದ್ದಾನೆ. ಇಲ್ಲ, ನನ್ಗೆ ಎಕ್ಸಾಮ್ ಆದ್ಮೇಲೆ 620 ಅಬವ್ ಅಂತ ಒಂದು ಹೋಪ್ಸ್ ಇತ್ತು. ಯಾಕಂದ್ರೆ ಕೆಲವು ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು. ಹೀಗೆ ಸ್ವಲ್ಪ ಅಂದ್ರೆ ನರ್ವಸ್ನೆಸ್ ಇದ್ದಿತ್ತು ರಿಸಲ್ಟ್ ಬಗ್ಗೆ. ಬಟ್ ಇವತ್ತು ಫಸ್ಟ್ ಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಬಂತು ಅಂತ. ಅವಾಗ್ಲೂ ಸಹ ನಂಬಿಕೆ ಆಗ್ಲಿಲ್ಲ. ಪದೇ ಪದೇ ಕೇಳ್ತಿದ್ದೆ, ಇಲ್ಲ ನಾನು ಅಮ್ಮನ ಸಹ ಬೈತದ್ದು ಯಾಕೆ ಕೇಳ್ತೀವಿ ಅಂತ. ಬಟ್ ಫೈನಲಿ 625 ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಕಾಲ್ ಮಾಡಿದ್ರು. ಹೌದು, ಅಂದ್ರೆ ನಾನದೇ ಯಾಕೋ ಅಂದ್ರೆ ಸೀದಾ ಸಾಧಾರಣ ರಿಸಲ್ಟ್ ಬರುತ್ತೇನೋ ಅಂತ ಏನಿದ್ ಬೇಡ, ಅದಕ್ಕೆ ಒಂದು ಫಂಕ್ಷನ್ ಇತ್ತಲ್ಲ ಒಂದು ಹೋಗಿ ಬರೋಣ ಅಂತ ಹೋಗಿದ್ದು. ಆದ್ರೆ ರಿಸಲ್ಟ್ ಬಂದ್ರೆ 625 ಬಂತು. ಅದೇ ಫಂಕ್ಷನ್ ಗೆ ಹೋಗಿದ್ದು. ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಓದುವಾಗೆಲ್ಲ ಅದೇ ಕೆಲವೊಮ್ಮೆ ನರ್ವಸ್ ಆಗಿತ್ತು, ಸ್ಟ್ರೆಸ್ಫುಲ್ ಆಗಿದ್ದು ಉಂಟು. ಎಸ್ಪೆಷಲಿ ನನಗೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬಾ ಒಂದು ಪ್ರಾಬ್ಲಮ್ ಇತ್ತು. ನನಗೆ 7ನೇ ಕ್ಲಾಸ್ ಸಪೋರ್ಟ್ ಮಾಡಿದ್ದು ನನ್ನ ಕನ್ನಡ ಟೀಚರ್, ವೈಶಾಲಿ ಟೀಚರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು 7ನೇ ಕ್ಲಾಸಿಂದ. ಅವಾಗ ಹೇಳೋದೆಲ್ಲ ನಂಗೆ ಸ್ವಲ್ಪ ಯಾಕೆ ಹೇಳ್ತಾರೆ, ಕಿರಿಕಿರಿ ಆಗುತ್ತೆ ಅಂತ ಅನ್ಸ್ತಿತ್ತು ಹ್ಯಾಂಡ್ ರೈಟಿಂಗ್ ಬಗ್ಗೆ. ಈಗ ರಿಯಲೈಸ್ ಆಗ್ತಿದೆ ಎಷ್ಟು ಅಂದ್ರೆ. ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಅದರಲ್ಲೂ ಕೂಡ ಸೆಂಟ್ ಮೇರಿಸ್ ನ ಬೃಂದ ಇವತ್ತು 625ಕ್ಕೆ 625 ಅಂಕವನ್ನು ಕೂಡ ಪಡೆದಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಬೃಂದ ಹಾಗೂ ಈ ಶಾಲೆಯ ಕೆಲವು ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. 625ಕ್ಕೆ 625 ಫಸ್ಟ್ ಇಯರ್ ತುಂಬಾ ಖುಷಿ ಇತ್ತು ನೋಡಿ ಫಸ್ಟ್ ರಿಸಲ್ಟ್. ನಮ್ಮ ಪೇರೆಂಟ್ಸ್ ಶ್ರಮ ಅಥವಾ ನಮ್ಮ ಟೀಚರ್ಸ್ ಅವ್ರ ಸಪೋರ್ಟ್ ಇಂದ ಇವತ್ತು ಈ ತರ ಆಗಿದೆ ಅಂತ ನಿರೀಕ್ಷೆ ಇತ್ತು. ಎಕ್ಸ್ಪೆಕ್ಟೇಷನ್ಸ್ ಇತ್ತು, ನಾನು ಎಫರ್ಟ್ಸ್ ಹಾಕಿದ್ದೆ. ಎಫರ್ಟ್ಸ್ ಇತ್ತು, ಎಕ್ಸ್ಪೆಕ್ಟೇಷನ್ಸ್. ಅಂದ್ರೆ ಈ ಒಂದು ಅಂಕ ಪಡೆಯಲಿಕ್ಕೆ ಯಾವ ರೀತಿ ಪ್ರಿಪರೇಷನ್ ಇತ್ತು? ನಮ್ಮ ಟೀಚರ್ಸ್, ನಮ್ಮ ಹೆಡ್ ಮಾಸ್ಟರ್, ನಮ್ಮ ಮ್ಯಾನೇಜ್ಮೆಂಟ್ ಇಂದಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆನ್ಸರ್ ಮೆಟೀರಿಯಲ್ ಇರ್ಬೋದು, ಬೇರೆ ಎಕ್ಸ್ಟ್ರಾ ಕ್ವಶನ್ಸ್, ಅದ್ರದ್ದು ಏನಾದರೂ ಡೌಟ್ಸ್ ಕೇಳಿದ್ರು ಎಷ್ಟೊತ್ತು ಟೆಕ್ಸ್ಟ್ ಕಾಲ್ ಮಾಡಿದ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಡೌಟ್ಸ್ ಕ್ಲಿಯರ್ ಮಾಡೋದಾಗಿರ್ಬೋದು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರಿಂದ ಇದು ಇಲ್ಲಿ ತನಕ ಬರೋಕ್ಕೆ ಸಾಧ್ಯ ಅಂತ ಮನೆಯಲ್ಲಿ ಕಾನ್ಸೆಪ್ಟ್ಸ್ ಇಷ್ಟು ಟಾಪಿಕ್ಸ್ ನ ಇಷ್ಟು ದಿನಕ್ಕೆ ಕವರ್ ಮಾಡಬೇಕು ಅಂತ ಇಟ್ಕೊಂಡು ಆ ತರ ಹೋಗ್ತಾ ಇದ್ದೀನಿ ಸರ್ ನಾನು. ಮುಂದೆ ಹೇಗೆ, ಮುಂದೆ ಯಾವ ರೀತಿ ಏನೇನು ಆಗಬೇಕು ಅಂತ? ಮುಂದೆ ಇಂಜಿನಿಯರ್ ಆಗಬೇಕು ಅಂತ. ಅಂದ್ರೆ ಈಗ ಬೇರೆ ವಿದ್ಯಾರ್ಥಿ ಉಡುಪಿ ಮೂಲದ ಬಸ್ ಕಂಡಕ್ಟರ್ನ ಪುತ್ರ ಈಗ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಪಡೆಯುವ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಅವರ ಪೋಷಕರಿಗೆ ಒಂದು ರೀತಿಯಲ್ಲಿ ಹೆಮ್ಮೆಯನ್ನು ತರಿಸುವಂತ ಕೆಲಸವನ್ನ ಮಾಡಿದ್ದಾನೆ. ಶಂಕರ್ ನಾರಾಯಣದ ಮದರ್ ತೆರೆಸಾ ಮೆಮೋರಿಯಲ್ ಶಾಲೆ ವಿದ್ಯಾರ್ಥಿ ಪ್ರೀತಮ್ ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 625 ಅಂಕ ತೆಗೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಪೋಷಕರಿಗೂ ಕೀರ್ತಿ ತಂದಿದ್ದಾನೆ. ಉಡುಪಿಯಲ್ಲಿ ಬಸ್ ಕಂಡಕ್ಟರ್ ಪುತ್ರ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದು ಪೋಷಕರಿಗೆ, ಶಾಲೆಗೆ, ಎಲ್ಲರಿಗೂ ಕೂಡ ಕೀರ್ತಿಯನ್ನು ತಂದಿದ್ದಾನೆ. ಇಲ್ಲ, ನನ್ಗೆ ಎಕ್ಸಾಮ್ ಆದ್ಮೇಲೆ 620 ಅಬವ್ ಅಂತ ಒಂದು ಹೋಪ್ಸ್ ಇತ್ತು. ಯಾಕಂದ್ರೆ ಕೆಲವು ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು. ಹೀಗೆ ಸ್ವಲ್ಪ ಅಂದ್ರೆ ನರ್ವಸ್ನೆಸ್ ಇದ್ದಿತ್ತು ರಿಸಲ್ಟ್ ಬಗ್ಗೆ. ಬಟ್ ಇವತ್ತು ಫಸ್ಟ್ ಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಬಂತು ಅಂತ. ಅವಾಗ್ಲೂ ಸಹ ನಂಬಿಕೆ ಆಗ್ಲಿಲ್ಲ. ಪದೇ ಪದೇ ಕೇಳ್ತಿದ್ದೆ, ಇಲ್ಲ ನಾನು ಅಮ್ಮನ ಸಹ ಬೈತದ್ದು ಯಾಕೆ ಕೇಳ್ತೀವಿ ಅಂತ. ಬಟ್ ಫೈನಲಿ 625 ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಕಾಲ್ ಮಾಡಿದ್ರು. ಹೌದು, ಅಂದ್ರೆ ನಾನದೇ ಯಾಕೋ ಅಂದ್ರೆ ಸೀದಾ ಸಾಧಾರಣ ರಿಸಲ್ಟ್ ಬರುತ್ತೇನೋ ಅಂತ ಏನಿದ್ ಬೇಡ, ಅದಕ್ಕೆ ಒಂದು ಫಂಕ್ಷನ್ ಇತ್ತಲ್ಲ ಒಂದು ಹೋಗಿ ಬರೋಣ ಅಂತ ಹೋಗಿದ್ದು. ಆದ್ರೆ ರಿಸಲ್ಟ್ ಬಂದ್ರೆ 625 ಬಂತು. ಅದೇ ಫಂಕ್ಷನ್ ಗೆ ಹೋಗಿದ್ದು. ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಓದುವಾಗೆಲ್ಲ ಅದೇ ಕೆಲವೊಮ್ಮೆ ನರ್ವಸ್ ಆಗಿತ್ತು, ಸ್ಟ್ರೆಸ್ಫುಲ್ ಆಗಿದ್ದು ಉಂಟು.
ಎಸ್ಪೆಷಲಿ ನನಗೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬಾ ಒಂದು ಪ್ರಾಬ್ಲಮ್ ಇದ್ದು ನನಗೆ 7ನೇ ಕ್ಲಾಸ್ ಸಪೋರ್ಟ್ ಮಾಡಿದ್ದು ನನ್ನ ಕನ್ನಡ ಟೀಚರ್ ವೈಶಾಲಿ ಟೀಚರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು 7ನೇ ಕ್ಲಾಸಿಂದ. ಅವಾಗ ಹೇಳೋದೆಲ್ಲ ನಂಗೆ ಸ್ವಲ್ಪ ಯಾಕೆ ಹೇಳ್ತಾರೆ ಕಿರಿಕಿರಿ ಆಗುತ್ತೆ ಅಂತ ಅನ್ಸಿತ್ತು ಹ್ಯಾಂಡ್ ರೈಟಿಂಗ್ ಬಗ್ಗೆ. ಈಗ ರಿಯಲೈಸ್ ಆಗ್ತಿದೆ ಎಷ್ಟು ಅಂದ್ರೆ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಅದರಲ್ಲೂ ಕೂಡ ಸೆಂಟ್ ಮೇರಿಸ್ ನ ಬೃಂದ ಇವತ್ತು 625ಕ್ಕೆ 625 ಅಂಕವನ್ನು ಕೂಡ ಪಡೆದಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಬೃಂದ ಹಾಗೂ ಈ ಶಾಲೆಯ ಕೆಲವು ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. 625ಕ್ಕೆ 625 ಫಸ್ಟ್ ಇಯರ್ ತುಂಬಾ ಖುಷಿ ಇತ್ತು ನೋಡಿದ ತಕ್ಷಣ ರಿಸಲ್ಟ್. ನಮ್ಮ ಪೇರೆಂಟ್ಸ್ ಶ್ರಮ ಅಥವಾ ನಮ್ಮ ಟೀಚರ್ಸ್ ಅವ್ರ ಸಪೋರ್ಟ್ ಇಂದ ಇವತ್ತು ಈ ತರ ಆಗಿದೆ ಅಂತ ಅಂದ್ರೆ ನಿರೀಕ್ಷೆ ಇತ್ತು, ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನಾನು ಎಫರ್ಟ್ಸ್ ಹಾಕಿದ್ದೆ, ಎಫರ್ಟ್ಸ್ ಇತ್ತು, ಎಕ್ಸ್ಪೆಕ್ಟೇಷನ್ಸ್. ಅಂದ್ರೆ ಈ ಒಂದು ಅಂಕ ಪಡೆಯಲಿಕ್ಕೆ ಯಾವ ರೀತಿ ಪ್ರಿಪರೇಷನ್ ಇತ್ತು? ನಮ್ಮ ಟೀಚರ್ಸ್, ನಮ್ಮ ಹೆಡ್ ಮಾಸ್ಟರ್, ನಮ್ಮ ಮ್ಯಾನೇಜ್ಮೆಂಟ್ ಇಂದಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಕ್ಚುಲಿ ಮೆಟೀರಿಯಲ್ ಇರ್ಬೋದು, ಬೇರೆ ಎಕ್ಸ್ಟ್ರಾ ಕ್ವಶನ್ಸ್ ಅದ್ರದ್ದು ಏನಾದರೂ ಡೌಟ್ಸ್ ಕೇಳಿದ್ರು ಎಷ್ಟೊತ್ತು ಟೆಕ್ಸ್ಟ್ ಕಾಲ್ ಮಾಡಿದ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಡೌಟ್ಸ್ ಕ್ಲಿಯರ್ ಮಾಡೋದಾಗಿರ್ಬೋದು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರಿಂದ ಇದು ಇಲ್ಲಿ ತನಕ ಬರಕ್ಕೆ ಸಾಧ್ಯ ಅಂತ. ಮನೆಯಲ್ಲಿ ಕಾನ್ಸೆಪ್ಟ್ಸ್ ನ ಇಷ್ಟು ಟಾಪಿಕ್ಸ್ ನ ಇಷ್ಟು ದಿನಕ್ಕೆ ಕವರ್ ಮಾಡಬೇಕು ಅಂತ ಇಟ್ಕೊಂಡು ಆ ತರ ಹೋಗ್ತಾ ಇದ್ದೀನಿ ಸರ್ ನಾನು. ಮುಂದೆ ಹೇಗೆ, ಮುಂದೆ ಯಾವ ರೀತಿ ಏನೇನು ಆಗ್ಬೇಕು ಅಂತ? ಮುಂದೆ ಇಂಜಿನಿಯರ್ ಆಗಬೇಕು ಅಂತ. ಅಂದ್ರೆ ಈಗ ಬೇರೆ ವಿದ್ಯೆ ಉಡುಪಿ ಮೂಲದ ಬಸ್ ಕಂಡಕ್ಟರ್ನ ಪುತ್ರ ಈಗ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅನ್ನ ಪಡೆಯುವ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಅವರ ಪೋಷಕರಿಗೆ ಒಂದು ರೀತಿಯಲ್ಲಿ ಹೆಮ್ಮೆಯನ್ನು ತರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಶಂಕರ್ ನಾರಾಯಣದ ಮದರ್ ತೆರೆಸಾ ಮೆಮೋರಿಯಲ್ ಶಾಲೆ ವಿದ್ಯಾರ್ಥಿ ಪ್ರೀತಮ್ ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 625 ಅಂಕ ತೆಗೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ, ಪೋಷಕರಿಗೂ ಕೀರ್ತಿ ತಂದಿದ್ದಾನೆ. ಉಡುಪಿಯಲ್ಲಿ ಬಸ್ ಕಂಡಕ್ಟರ್ ಪುತ್ರ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದು ಪೋಷಕರಿಗೆ, ಶಾಲೆಗೆ, ಎಲ್ಲರಿಗೂ ಕೂಡ ಕೀರ್ತಿಯನ್ನು ತಂದಿದ್ದಾನೆ. ಇಲ್ಲ, ನನ್ಗೆ ಎಕ್ಸಾಮ್ ಆದ್ಮೇಲೆ 620 ಅಬವ್ ಅಂತ ಒಂದು ಹೋಪ್ಸ್ ಇತ್ತು. ಯಾಕಂದ್ರೆ ಕೆಲವು ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು. ಹೀಗೆ ಸ್ವಲ್ಪ ಅಂದ್ರೆ ನರ್ವಸ್ನೆಸ್ ಇದ್ದಿತ್ತು ರಿಸಲ್ಟ್ ಬಗ್ಗೆ. ಬಟ್ ಇವತ್ತು ಫಸ್ಟಿಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಬಂತು ಅಂತ. ಅವಾಗ್ಲೂ ಸಹ ನಂಬಲಿಕ್ಕೆ ಆಗ್ಲಿಲ್ಲ. ಪದೇ ಪದೇ ಕೇಳ್ತಿದ್ದೆ, ಇಲ್ಲ ನಾನು ಅಮ್ಮನ ಸಹ ಬೈತಿದ್ದು ಯಾಕೆ ಕೇಳ್ತೀವಿ ಅಂತ. ಬಟ್ ಫೈನಲಿ 625 ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಕಾಲ್ ಮಾಡಿದ್ರು. ಹೌದು, ಅಂದ್ರೆ ನಾನದೇ ಯಾಕೋ ಅಂದ್ರೆ ಸೀದಾ ಸಾಧಾರಣ ರಿಸಲ್ಟ್ ಬರುತ್ತೇನೋ ಅಂತ ಏನಿದ್ ಬ್ಯಾಡ, ಅದಕ್ಕೆ ಒಂದು ಫಂಕ್ಷನ್ ಇತ್ತಲ್ಲ ಒಂದು ಹೋಗಿ ಬರೋಣ ಅಂತ ಹೋಗಿದ್ದು. ಆದ್ರೆ ರಿಸಲ್ಟ್ ಬಂದ್ರೆ 625 ಬಂತು. ಅದೇ ಫಂಕ್ಷನ್ ಗೆ ಹೋಗಿದ್ದು. ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಓದುವಾಗೆಲ್ಲ ಅದೇ ಕೆಲವೊಮ್ಮೆ ನರ್ವಸ್ ಆಗಿತ್ತು, ಸ್ಟ್ರೆಸ್ಫುಲ್ ಆಗಿದ್ದು ಉಂಟು. ಎಸ್ಪೆಷಲಿ ನನಗೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬಾ ಒಂದು ಪ್ರಾಬ್ಲಮ್ ಇದ್ದು ನನಗೆ 7ನೇ ಕ್ಲಾಸ್ ಸಪೋರ್ಟ್ ಮಾಡಿದ್ದು ನನ್ನ ಕನ್ನಡ ಟೀಚರ್ ವೈಶಾಲಿ ಟೀಚರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು 7ನೇ ಕ್ಲಾಸಿಂದ. ಅವಾಗ ಹೇಳೋದೆಲ್ಲ ನಂಗೆ ಸ್ವಲ್ಪ ಯಾಕೆ ಹೇಳ್ತಾರೆ ಕಿರಿಕಿರಿ ಆಗುತ್ತೆ ಅಂತ ಅನ್ಸಿತ್ತು ಹ್ಯಾಂಡ್ ರೈಟಿಂಗ್ ಬಗ್ಗೆ. ಈಗ ರಿಯಲೈಸ್ ಆಗ್ತಿದೆ ಎಷ್ಟು ಅಂದ್ರೆ. ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಅದರಲ್ಲೂ ಕೂಡ ಸೆಂಟ್ ಮೇರಿಸ್ ನ ಬೃಂದ ಇವತ್ತು 625ಕ್ಕೆ 625 ಅಂಕವನ್ನು ಕೂಡ ಪಡೆದಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಬೃಂದ ಹಾಗೂ ಈ ಶಾಲೆಯ ಕೆಲವು ಮುಖ್ಯಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. 625ಕ್ಕೆ 625 ಫಸ್ಟ್ ಇಯರ್ ತುಂಬಾ ಖುಷಿ ಇತ್ತು ನೋಡಿದ ತಕ್ಷಣ ರಿಸಲ್ಟ್. ನಮ್ಮ ಪೇರೆಂಟ್ಸ್ ಶ್ರಮ ಅಥವಾ ನಮ್ಮ ಟೀಚರ್ಸ್ ಅವ್ರ ಸಪೋರ್ಟ್ ಇಂದ ಇವತ್ತು ಈ ತರ ಆಗಿದೆ ಅಂತ. ಅಂದ್ರೆ ನಿರೀಕ್ಷೆ ಇತ್ತು, ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನಾನು ಎಫರ್ಟ್ಸ್ ಹಾಕಿದ್ದೆ, ಎಫರ್ಟ್ಸ್ ಇತ್ತು, ಎಕ್ಸ್ಪೆಕ್ಟೇಷನ್ಸ್. ಅಂದ್ರೆ ಈ ಒಂದು ಅಂಕ ಪಡೆಯಲಿಕ್ಕೆ ಯಾವ ರೀತಿ ಪ್ರಿಪರೇಷನ್ ಇತ್ತು? ನಮ್ಮ ಟೀಚರ್ಸ್, ನಮ್ಮ ಹೆಡ್ ಮಾಸ್ಟರ್, ನಮ್ಮ ಮ್ಯಾನೇಜ್ಮೆಂಟ್ ಇಂದಾಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಕ್ಚುಲಿ ಮೆಟೀರಿಯಲ್ ಇರ್ಬೋದು, ಬೇರೆ ಎಕ್ಸ್ಟ್ರಾ ಕ್ವಶನ್ಸ್ ಅದ್ರದ್ದು ಏನಾದರೂ ಡೌಟ್ಸ್ ಕೇಳಿದ್ರು ಎಷ್ಟೊತ್ತು ಟೆಕ್ಸ್ಟ್ ಕಾಲ್ ಮಾಡಿದ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಡೌಟ್ಸ್ ಕ್ಲಿಯರ್ ಮಾಡೋದಾಗಿರ್ಬೋದು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರಿಂದ ಇದು ಇಲ್ಲಿ ತನಕ ಬರಕ್ಕೆ ಸಾಧ್ಯ ಅಂತ. ಮನೆಯಲ್ಲಿ ಕಾನ್ಸೆಪ್ಟ್ಸ್ ನ ಇಷ್ಟು ಟಾಪಿಕ್ಸ್ ನ ಇಷ್ಟು ದಿನಕ್ಕೆ ಕವರ್ ಮಾಡಬೇಕು ಅಂತ ಇಟ್ಕೊಂಡು ಆ ತರ ಹೋಗ್ತಾ ಇದ್ದೀನಿ ಸರ್ ನಾನು. ಮುಂದೆ ಹೇಗೆ, ಮುಂದೆ ಯಾವ ರೀತಿ ಏನೇನು ಆಗ್ಬೇಕು ಅಂತ? ಮುಂದೆ ಇಂಜಿನಿಯರ್ ಆಗಬೇಕು ಅಂತ. ಅಂದ್ರೆ ಈಗ ಬೇರೆ ವಿದ್ಯೆ